ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಮೇಲಾಧಿಕಾರಿಗಳಂದ್ರೆ ಒಂದು ಗತ್ತು ಗಾಂಭೀರ್ಯದಿಂದ ಇರ್ತಾರೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಇಲ್ಲೊಬ್ಬ ಮೇಲಾಧಿಕಾರಿ ನಿವೃತ್ತಿ ಹೊಂದಿದ ತಮ್ಮ ಸಹೋದ್ಯೋಗಿಯನ್ನ ಸ್ವತಃ ತಾವೇ ಕಾರನ್ನ ಡ್ರೈವ್ ಮಾಡಿಕೊಂಡು ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಅಂತ ತಾವೇ ಸ್ವತಃ ಕಾರ್ ಡ್ರೈವ್ ಮಾಡ್ಕೊಂಡು ಬಂದು ಅವರ ಮನೆಗೆ ಬಿಟ್ಟಿದ್ದಾರೆ. ಹಾಗಾದರೆ ಯಾರು ಆ ಮೇಲಾಧಿಕಾರಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಕಾರು ಚಾಲನೆಯನ್ನ ಮಾಡುತ್ತಾ ನಿವೃತ್ತಿ ಹೊಂದಿದ ಸಿಬ್ಬಂದಿಯನ್ನ ಪ್ರೀತಿಯಿಂದ ಬೀಳ್ಕೊಡುಗೆ ಮಾಡುತ್ತಿರುವವರು ರಾಮದುರ್ಗ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕುಮಾರ್ ಸಾಲಿ. ಕಳೆದ ದಿನ ಇಡಗಲ್ ಗ್ರಾಮ ಪಂಚಾಯತ್ನ PDO ಆಗಿ ಸೇವೆಯನ್ನು ಸಲ್ಲಿಸಿದಂತಹ RV ಅಂಗಡಿಯವರು ಸೇವಾ ನಿವೃತ್ತಿಯನ್ನು ಹೊಂದಿದ್ರು. ಸ್ವಾಭಾವಿಕವಾಗಿ ಯಾರಾದರೂ ಸೇವಾ ನಿವೃತ್ತಿಯನ್ನು ಹೊಂದಿದರೆ ಅವರಿಗೆ ಒಂದು ನಿವೃತ್ತಿ ಸಮಾರಂಭವನ್ನು ಮಾಡಿ ಬೀಳ್ಕೊಡುವುದು ವಾಡಿಕೆ. ಅವರನ್ನು ಸರ್ಕಾರ ವಾಹನದಲ್ಲಿ ಬಿಟ್ಟು ಬರುವುದು ವಾಡಿಕೆ. ಆದರೆ ರಾಮದುರ್ಗದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಪ್ರವೀಣ್ ಕುಮಾರ್ ಸಾಲಿ ಅವರು ಸ್ವತಃ ಡ್ರೈವಿಂಗ್ ಮಾಡಿ ಅವರನ್ನು ಮನೆಗೆ ಬಿಟ್ಟು ಬಂದಿರುವುದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಪಾತ್ರರಾಗಿದೆ. ಅಧೀನ ಅಧಿಕಾರಿಗಳು ಎಂದು ಯಾವುದೇ ಭೇದ ಭಾವವನ್ನು ತೋರದೆ ಅವರು ಸಲ್ಲಿಸಿರುವ ಮಹತ್ವದ ಸೇವೆಯನ್ನು ಪರಿಗಣಿಸಿ ಅವರ ಜೊತೆಗೆ ಪ್ರೀತಿ ಪಾತ್ರರಾಗಿ ನಡೆದುಕೊಂಡು ಬಂದಂಥವರು ಪ್ರವೀಣ್ ಕುಮಾರ್ ಸಾಲಿ. ಈ ಸರಳತೆಯನ್ನು ತೋರಿದಂತಹ ಪ್ರವೀಣ್ ಕುಮಾರ್ ಸಾಲಿ ಅವರ ಈ ಕಾರ್ಯಕ್ಕೆ ಅವರ ಸಹೋದ್ಯೋಗಿಗಳು ಕೂಡ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ.